ಬಾಲಕಿಗೆ ಪೊಲೀಸ್ ಕಾನ್ಸ್ಟೇಬಲ್ ಲೈಂಗಿಕ ಕಿರುಕುಳ ಕೊಟ್ಟ 6 ವರ್ಷದ ಬಾಲಕಿಯ ಮೇಲೆ ದೌರ್ಜನ್ಯ ಎಸಗಿದ್ರ ಕಾನ್ಸ್ಟೇಬಲ್ ಹಜರತ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲು. ಹುಬ್ಬಳ್ಳಿ ನಗರದ ಗಂಟಿಕೇರಿ ಠಾಣೆಯಲ್ಲಿ ಪೋಕ್ಸೋ ಕೇಸ್. ಗಂಟಿಕೇರಿ ಠಾಣೆಯ ಕಾನ್ಸ್ಟೇಬಲ್ ಹಜರತ್ ಮಿಟ್ಟೆ ಖಾನ್ ಮೇಲೆ ಈಗ ಪೋಕ್ಸೋ ಕೇಸ್ ದಾಖಲಾಗಿದೆ. ಹುಬ್ಬಳ್ಳಿಯ ನಿವಾಸಿಯೊಬ್ಬರು ದೂರು ಕೊಡೋದಕ್ಕೆ ಹೋಗಿದ್ದಾರೆ. ಆ ದೂರು ಕೊಡೋದಕ್ಕೆ ಹೋಗಿದ್ದಂತಹ ವ್ಯಕ್ತಿಯ ಪತ್ನಿ ಜೊತೆ ಈ ಕಾನ್ಸ್ಟೇಬಲ್ಗೆ ಕಾಂಟ್ಯಾಕ್ಟ್. ಮಹಿಳೆ ಜೊತೆ ಅಕ್ರಮ ಸಂಬಂಧ ಹೊಂದಿರುವಂತಹ ಆರೋಪ ಇದೆ. ಆ ಮಹಿಳೆಯ ಮಗಳ ಜೊತೆ ಈ ಕಾನ್ಸ್ಟೇಬಲ್ ಹಜರತ್ ಅಶ್ಲೀಲವಾಗಿ ವರ್ತಿಸಿದಂತಹ ಆರೋಪ. ಈ ಬಗ್ಗೆ ಕಾನ್ಸ್ಟೇಬಲ್ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಆ ಬಾಲಕಿಯ ತಂದೆ. ಈ ಬಗ್ಗೆ ಕಮಿಷನರ್ ಶಶಿಕುಮಾರ್ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಈಗ ಗಂಟಿಕೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಠಾಣೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಸಿಬ್ಬಂದಿ ಒಬ್ಬರು ಯಾವುದೋ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ಲೇಡಿ ಜೊತೆ ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತು ಆ ನಂತರದಲ್ಲಿ ಅವರಿಬ್ಬರ ನಡುವೆ ಅತಿಯಾದ ವಿಶ್ವಾಸ ಇತ್ತು ಅಂತಂದು ಅವ್ರ ಗಂಡ ಆರೋಪಿಸಿದ್ದಾನೆ. ಅದ್ರ ಜೊತೆಗೆ ಆ ಲೇಡಿ ಮಗು ಏನೋ ಸುಮಾರು 6 ವರ್ಷದ ಮಗು ಇತ್ತು, ಆ ಮಗು ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಕೆಲವು ವಿಷಯಗಳನ್ನು ಗಂಡ ಕಂಪ್ಲೇಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಆ ಸಿಬ್ಬಂದಿ ಯಾರಿದ್ದ ಆ ಸಿಬ್ಬಂದಿಗೆ ವರದಿಯನ್ನು ತರಿಸ್ಕೊಂಡು ಅಮಾನತು ಮಾಡುವಂಥ ಕೆಲಸ ಮಾಡಿದ್ದೀವಿ. ವರದಿಯಲ್ಲಿ ನಮ್ಮ ಅಧಿಕಾರಿಗಳು ಆ ಠಾಣೆಗೆ ಬಂದಂಥ ಮಹಿಳೆ ಏನಿದೆ ಅವ್ರದ್ದು ಗಂಡ ಹೆಂಡತಿ ಸಂಬಂಧದಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಅಲ್ಲಿಗೆ ನಿಲ್ಲಿಸಬೇಕೇ ಹೊರತು ಅವ್ರ ಜೊತೆ ಮತ್ತೆ ಯಾವುದೇ ರೀತಿಯ ವಿಶ್ವಾಸವನ್ನು ಒಡನಾಟವನ್ನು ಇನ್ನೊಬ್ಬರು ಸಂಸಾರದಲ್ಲಿ ವ್ಯತ್ಯಾಸಗಳಾಗುವಷ್ಟು ಇಟ್ಕೋಬಾರ್ದು ಅನ್ನೋ ಹಿನ್ನೆಲೆ